ಹೌದು, ಬೆಳಗ್ಗೆ ಇರ್ತಕ್ಕಂಥ ಒಂದು ಸಂದರ್ಭದಲ್ಲಿ ನಾವು ರಾಯಚೂರಲ್ಲಿ ಎಲ್ಲ ಅಧಿಕಾರಿಗಳ ಜೊತೆ, ಜಿಲ್ಲಾಧಿಕಾರಿಗಳ ಜೊತೆ ಎಲ್ಲ ಒಂದು ಸಮಾಲೋಚನೆಯನ್ನು ಮಾಡಿ, ಅದ ನಂತರ ನಾವು ರಾಯಚೂರು ಗ್ರಾಮೀಣ ಅಲ್ಲಿ ಕೆಲವು ಹೊಲಗಳಿಗೆಲ್ಲ ನಾವು ಭೇಟಿ ಕೊಟ್ಟು ನಾವು ಪರಿಸ್ಥಿತಿ ಏನಿದೆ ಅಂತ ನಾವು ನೋಡ್ಕೊಂಡಿದ್ದೀವಿ. ಅದ ನಂತರ ಇವಾಗ ದೇವದುರ್ಗ ಬಂದಿದ್ದೀವಿ. ದೇವದುರ್ಗಲ್ಲಿ ಇರ್ತಕ್ಕಂಥ ಒಂದು ಸಮಸ್ಯೆ ಬಗ್ಗೆ ನಾವು ಅರ್ಥ ಮಾಡ್ಕೊಳ್ತಾ ಇದ್ದೀವಿ. ಅದಾದಮೇಲೆ ಲಿಂಗಸೂರು ಹೋಗ್ತೀವಿ, ಮಸ್ಕಿ ಹೋಗ್ತೀವಿ, ಸಿಂಧನೂರ್ಗೂ ಹೋಗ್ತೀವಿ. ಎಲ್ಲ ಕಡೆ ಹೋಗಿ ಭೇಟಿಯಾಗಿ ಏನು ಪರಿಸ್ಥಿತಿ ಇದೆ ಅಂತ ಒಂದು ಸರಿಯಾಗಿ ರೀತಿಯಿಂದ ಒಂದು ವರದಿ ಈ ಒಂದು ನಮ್ಮ ಭಾಗದ ರೈತರ ಪರವಾಗಿ ಮಾಡ್ತೀವಿ. ಸರ್, ಇವಾಗ ರೈತರದ್ದು ಇಷ್ಟು ಬೆಳೆ ನೋಡಿದ್ರೆ ಯಾಕಂದ್ರೆ ಮೂರು ಬಾರಿ ಅವರು ಇದು ಮಾಡ್ಕೊಂಡಿದ್ದಾರೆ ಸರ್. ಆದರೂ ಕೂಡ ಸರಿಯಾದ ಬೆಲೆ ಸಿಕ್ತಿಲ್ಲ ಸರ್ ಅವರಿಗೆ. ಬೆಳೀತಾ ಇಲ್ಲ, ಯಾವ ರೀತಿ ಹೌದು, ಯಾಕಂದರೆ ಮಳೆ ತಾವು ನೋಡ್ತಾ ಇದ್ದೀರಿ. ಮೇ ತಿಂಗಳಲ್ಲಿ ಸರಿಯಾಗಿ ರೀತಿಯಿಂದ ಮಳೆ ಆಗಿತ್ತು, ಆದರೆ ಜೂನ್ ತಿಂಗಳಲ್ಲಿ ಏನೂ ಮಳೆ ಆಗಿಲ್ಲ. ಜುಲೈ 2ನೇ ವಾರದಲ್ಲಿ ಸ್ವಲ್ಪ ಮಳೆ ಆಯಿತು. ಜನ ಏನು ಅಂದ್ಕೊಂಡ್ರು ಇವಾಗ ಮಳೆ ಬರ್ತದಂತ ಮತ್ತೆ ಬಿತ್ತನೆ ಮಾಡಿದ್ರು. ಆದರೆ ಪರಿಸ್ಥಿತಿ ಬಹಳ ಗಂಭೀರ ಇದೆ. ಮಳೆ ಇಲ್ಲ, 2-3 ಸತಿ ಬಿತ್ತನೆ ಮಾಡಿದ್ದಾರೆ. ರೈತರು ಸಂಕಷ್ಟದಲ್ಲಿದ್ದಾರೆ. ನಮ್ಮ ಸರ್ಕಾರ ಅವ್ರ ಜೊತೆ ಇದೆ ಅಂತ ನಾವು ಬಂದಿದ್ದೀವಿ. ಥ್ಯಾಂಕ್ ಯು.